ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿದ್ಯುತ್ವಾಣಿ. ನಾನು ರಿಕ್ಕಿ. ಬೆಸ್ಕಾಂ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. 70 ರೂಪಾಯಿ ಸ್ವಿಚ್ ವೈರನ್ನು DP ಸ್ವಿಚ್ಚನ್ನು ಹಾಕ್ಸೋದಕ್ಕಾಗೋದಿಲ್ಲ. ನಿಮ್ಮ ಯೋಗ್ಯತೆಗೆ ಒಂದು ಜೀವನ ಬಲಿ ಪಡೆದಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ. ಗುಬ್ಬಿ ಗ್ರಾಮದ ನಿವಾಸಿಗಳು ಈ ರೀತಿಯಾಗಿ ಪರಿಪರಿಯಾಗಿ ಆ್ಯಂಗಲ್ ಆಗಿ ಡಿಫ್ರೆಂಟಾಗಿ ಮಖಕ್ಕೆ ಎಲರ್ಕೆ ಹಾಕೊಂಡು ಬೆಸ್ಕಾಂ ಅಧಿಕಾರಿಗಳಿಗೆ ಗುಬ್ಬಿನ ಜನ ಉಗಿತಾ ಇದ್ದಾರೆ. ಕಾರಣ ಅಷ್ಟೇ, ಇತ್ತೀಚೆಗಷ್ಟೇ ನಮ್ಮ ವಿದ್ಯುತ್ವಾಣಿಯಲ್ಲೇ ಒಂದು ವರದಿಯನ್ನು ಕೊಟ್ಟಿದ್ವಿ. ಏನಂತ ಹೇಳಿದ್ರೆ, ಒಬ್ಬರು ಟೀಚರು ವಿದ್ಯುತ್ ದೀಪವನ್ನು ಆರಿಸಬೇಕಾದ್ರೆ ಕರೆಂಟ್ ಸರ್ಕ್ಯೂಟ್ ಆಗಿ ಸಾವನ್ನಪ್ಪಿದ್ರು. DP ಸ್ವಿಚ್ಚಲ್ಲಿ ಏನೋ ಮಿಸ್ಟೇಕ್ ಆಗಿರೋದ್ರಿಂದ ಸಾವನ್ನಪ್ಪಿದ್ರು ಟೀಚರ್ ಲೋಕೇಶ್ ಅನ್ನುವಂಥವ್ರು ಅಂತ ವಿಚಾರವನ್ನು ಹೇಳಿದ್ವಿ. ನೋಡಿ, ಅಲ್ಲಿನ ಗ್ರಾಮಸ್ಥರು ಇವತ್ತೆಲ್ಲ ಒಗ್ಗಟ್ಟಾಗಿ ಒಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ಆ ಪ್ರೊಟೆಸ್ಟಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? 70 ರೂಪಾಯಿ ಒಂದು DP ಸ್ವಿಚ್ಚನ್ನು ಹಾಕೋದಕ್ಕೆ ನಿಮಗೆ ಯೋಗ್ಯತೆ ಇಲ್ವಲ್ಲ, ಬೆಸ್ಕಾಮ್ಗೆ ಒಂದು ಜೀವನ ಬಲಿ ಪಡೆದು ಬಿಟ್ರಲ್ಲ, ಇನ್ನೇನು ಮಾಡ್ತೀರಾ? ನಾವು ಕಟ್ಟೋ ದುಡ್ಡೆಲ್ಲ ಎಲ್ಲಿ ಹೋಯ್ತಾ ಇದೆ? ನೀವು ಹೊಟ್ಟೆ ಮಾತ್ರ ಶುದ್ಧ ಬರ್ತಾ ಇದೆ. ಸೀಟ್ ಮೇಲೆ ಕೂತ್ಕೊಂಡು ಊಟ ಮಾಡೋದು ಬೀಡ ತಿಂದಾಗ ಉಗಿತಿದ್ದೀರಾ, ಅದು ಬಿಟ್ಟು ಇನ್ನೇನು ಮಾಡ್ತಿದ್ದೀರಾ ಅಂತ ಆ ಆ್ಯಂಗಲ್ನಲ್ಲಿ ಜನ ಇವತ್ತು ಉಪ್ಪಿನಕಾಯಿ ಹಾಕ್ತಿದ್ದಾರೆ. ಹೌದಲ್ವಾ? ನಿಜ ಅಲ್ವಾ ವಿಷಯ ಇದು? ಒಂದು DP ಸ್ವಿಚ್ 70 ರೂಪಾಯಿ ಒಂದು DP ಸ್ವಿಚ್ಚು ಒಬ್ಬನ ಬಲಿ ಪಡೆಯುತ್ತೆ ಅಂದರೆ ವಾಟ್ ಅ ಗ್ರೇಟ್. ಇನ್ನು ಗುಬ್ಬಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ CG ಲೋಕೇಶ್ ಮಾತನಾಡಿ, ನಿಟ್ಟೂರು ಹೋಬಳಿಯ ಬ್ಯಾಡಗೆರೆ ಗ್ರಾಮದ ಶಾಲಾ ಶಿಕ್ಷಕರಾಗಿದ್ದಂತಹ ಲೋಕೇಶ್ ಅವನನ್ನು ಬಲಿ ಪಡೆದದ್ದು ಇದೇ DP ಸ್ವಿಚ್ಚು, 70 ರೂಪಾಯಿ DP ಸ್ವಿಚ್ಚು. ಇನ್ನಾದರೂ ಕೂಡ ಆ ಸ್ವಿಚ್ಗಳನ್ನು ಸರಿ ಮಾಡಿಸಿ ಅಂತ. ವಿಪರ್ಯಾಸ ಅಂತ ಹೇಳಿದ್ರೆ, ಲೋಕೇಶ್ ಅನ್ನೋರು ಸಾವನ್ನಪ್ಪಿ ಸುಮಾರು ಒಂದು ವಾರ ಆಯ್ತು ಅನಿಸುತ್ತೆ, ಇನ್ನೂ ಕೂಡ ಆ ಸ್ವಿಚ್ಗಳಿಗೆ ಮರುಜೀವ ಕೊಟ್ಟಿಲ್ಲ. ಯಾವ ಸ್ವಿಚ್ಚನ್ನು ಮುಟ್ಟಿ ಸಾವನ್ನಪ್ಪಿದ್ರೋ ಅದೇ ಸ್ವಿಚ್ಚು ಅಲ್ಲೇ ಓಡಾಡ್ತಾ ಇದೆ. ಎಷ್ಟರ ಮಟ್ಟಿಗೆ ಜವಾಬ್ದಾರಿಯುತ ಜಾಗದಲ್ಲಿ ಕೂತ್ಕೊಂಡು ಜವಾಬ್ದಾರಿಯಿಂದ ನಡ್ಕೋತಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇನ್ನು ಈ ಕೂಡಲೇ ಬೀದಿ ದೀಪ ಅಳವಡಿಸಿರುವ ಕಂಬಗಳಿಗೆ ಕೂಡಲೇ DP ಸ್ವಿಚ್ಚನ್ನು ಅಳವಡಿಸಿ ಜನರ ಜೀವವನ್ನು ಉಳಿಸುವ ಕೆಲಸಕ್ಕೆ ಮುಂದಾಗಬೇಕಾಗಿದೆ ಅಂತ ಗುಬ್ಬಿಯ ಗ್ರಾಮಸ್ಥರು ಕೋರಿಕೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ರೈತ ಸಂಘದ ನಿಟ್ಟೂರು ಹೋಬಳಿ ಅಧ್ಯಕ್ಷ ಮಹಾದೇವಯ್ಯ ಮಾತನಾಡಿ, ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಸುಶಿಕ್ಷಿತ ಲೋಕೇಶ್ ಅವರು ಬೀದಿ ದೀಪ ಆರಿಸುವ ಕಾಯಕ ನಿತ್ಯವನ್ನು ಮಾಡ್ತಾಯಿದ್ರು. ಅವ್ರಿಗೇನು ದುಡ್ಡು ಕೊಡ್ತಿರ್ಲಿಲ್ಲ, ಸಂಬಳ ಕೊಡ್ತಿರ್ಲಿಲ್ಲ, ಅವರೇ ಮಾಡ್ತಾಯಿದ್ರು. ಮನೆ ಪಕ್ಕ ಬದಿ ಇರೋದನ್ನು ಮಾಡ್ತಾಯಿದ್ರು. ಆದರೆ ಸುರಕ್ಷತೆ ಇಲ್ಲದ ಕಂಬ ಶಿಕ್ಷಕರ ಜೀವವನ್ನು ಪಡೆದಿದೆ. ನಿಜ ಅಲ್ವಾ? ಎಲ್ಲ ಗ್ರಾಮಗಳಲ್ಲೂ ಈ ವ್ಯವಸ್ಥೆ ಇದ್ದೇ ಇದೆ. ಬೀದಿ ದೀಪ ಹಾಕುವ ಕಾರ್ಯ ಪಂಚಾಯಿತಿಯ ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಿಸಬೇಕು. ಎಲ್ಲ ರೀತಿಯ ಸುರಕ್ಷತೆಗೆ ಬೆಸ್ಕಾಂ ಅಧಿಕಾರಿಗಳ ಜೊತೆಗೂಡಿ ಗ್ರಾಮ ಪಂಚಾಯಿತಿ ಕರೆಂಟ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಈಗ ನಡೆದ ಅವಘಡಕ್ಕೆ ಮುಖ್ಯಮಂತ್ರಿಗಳು ಸೂಕ್ತ ಪರಿಹಾರವನ್ನು ಸಂತ್ರಸ್ತ ಕುಟುಂಬಕ್ಕೆ ನೀಡಬೇಕು ಅಂತ ಯಾರು ನಿಟ್ಟೂರು ಹೋಬಳಿ ಅಧ್ಯಕ್ಷ ಮಹಾದೇವಯ್ಯನವರು ಹೇಳಿದ್ದಾರೆ ಈ ಒಂದು ಪ್ರೊಟೆಸ್ಟ್ನಲ್ಲಿ. ನೋಡಿ, 70 ರೂಪಾಯಿ ಸ್ವಿಚ್ಚಿಂದ ಒಂದು ಟೀಚರನ್ನು ಕಳ್ಕೊಂಡಿದ್ರು. ಟೀಚರ್ ಅವರು ಏನು ಮಾಡ್ತಾಯಿದ್ರು ಅಂತ ಹೇಳಿ, ದಿನ ಅಕ್ಕಪಕ್ಕ ಮನೆ ರೋಡಲ್ಲಿ ತಿರುಗಾಡೋ ರಸ್ತೆಯಲ್ಲಿ ಕಂಬ ಸುಮ್ಮನೆ ಕರೆಂಟ್ ಪೋಲ್ ಆಗ್ತಾಯಿದ್ರು, ಅದು ಸ್ವಿಚ್ ಆಫ್ ಮಾಡ್ತಾಯಿದ್ರು. ಮಕ್ಕಳಿಗೆ ಅದನ್ನೇ ಪಾಠ ಮಾಡ್ಕೊಂಡು ಹೇಳಿರ್ತಾರೆ, ನಿಮ್ಮ ಮನೆ ಪಕ್ಕ ಕಂಬದಲ್ಲಿ ಲೈಟು ವೇಸ್ಟ್ ಆಗ್ತಾಯಿದ್ರೆ ದಯವಿಟ್ಟು ಸ್ವಿಚ್ ಆಫ್ ಮಾಡಿ ಕರೆಂಟನ್ನು ಉಳಿಸಿ ಅಂತ. ಆ ಪಾಠನೇ ಇವರು ಅವನ ಕೊಂದ್ಕೊಂಡ್ಬಿಟ್ಟಿದೆ, ತಿಂದುಬಿಟ್ಟಿದೆ. ನೋಡಿ, ಇವರ ಬೆಸ್ಕಾಂನ ನಿರ್ಲಕ್ಷ್ಯಕ್ಕೆ. ಸೊ ಮಕ್ಕಳೇ ಯಾರೋ ಮುಟ್ಟಿದ್ರೆ ಏನು ಕತೆ? ಸೊ ಮಕ್ಳಿಗೂ ಪಾಠ ಹೇಳ್ಕೊಟ್ಟಿರ್ತಾರೆ, ಅವ್ರ ಮನೆ ಪಕ್ಕದಲ್ಲಿ ಯಾವುದೋ ಕಂಬಗಳು ಮುಟ್ಟಕ್ಕೆ ಹೋದಾಗ ಸಾವನ್ನಪ್ಪಿಟ್ರೆ ಏನು ಕತೆ? ದಯವಿಟ್ಟು ಬೆಸ್ಕಾಂನವ್ರು ಗಮನ ಹರಿಸ್ಬೇಕು. ಇದನ್ನು ಒಂದು 70 ರೂಪಾಯಿ DP ಸ್ವಿಚ್ ಏನಿದೆಯಲ್ಲ ಅದನ್ನು ಹಾಕಿಸ್ಬೇಕು ನೀವು ದಯವಿಟ್ಟು. ಇನ್ನು ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ತಹಶೀಲ್ದಾರ್ ಆರತಿಯವರು. ಈ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿನ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಹೋರಾಟಗಾರರು. ನಂತರ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಅವರು, ಈಗಾಗಲೇ ನಿರ್ಲಕ್ಷ್ಯಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ, ಈ ಮುಂದೆ ಆಗದಂತೆ ನಾವು ನೋಡ್ಕೋತೀವಿ ಅನ್ನುವಂತಹ ಭರವಸೆಯನ್ನು ತಹಶೀಲ್ದಾರ್ ಆರತಿ ಅವರು ಕೊಟ್ಟಿದ್ದಾರೆ. ಸೊ ನೋಡಿ, ಹಾಗಾಗಿ ಇನ್ನು ಕೂಡ ಪರಿಹಾರ ಕೊಡಬೇಕು ಅಂತ, ಕುಟುಂಬಸ್ಥರಿಗೆ ಪರಿಹಾರವನ್ನು ಕೊಡಬೇಕು ಅಂತ ಕೂಡ ಮನವಿಯನ್ನು ಮಾಡಿದ್ದಾರೆ. ಪರಿಹಾರ ಗಿರಿಹಾರ ಅವೆಲ್ಲ ಸೆಕೆಂಡ್ರಿ, ಅದನ್ನು ನೋಡ್ತಾ ಹೋದರೂ ಕೂಡ ಅದು ವ್ಯಾಪ್ತಿಯಲ್ಲಿ ಬರುತ್ತೆ. ಅದು ಕೊಡುವಂಥದ್ದು ಹೆಂಗೆ ನಡೆಯುತ್ತೆ. ಬಟ್ ಆದರೆ ಹೇಳುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಒಬ್ಬ ಟೀಚರು ಎಷ್ಟೋ ಜನಕ್ಕೆ ಪಾಠ ಹೇಳ್ಕೊಟ್ಟಿರ್ತಾರೆ. ಅದು ಥಾಟ್ ಎಷ್ಟು ಚೆನ್ನಾಗಿದೆ ನೋಡಿ, ಮನೆ ಪಕ್ಕ ಕರೆಂಟ್ ಹಾಳಾದರೆ ಅದನ್ನು ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ಅದನ್ನು ದಾಟಿಸ್ಬೇಕು ಅನ್ನೋಂಥದ್ದು ಅವರ ಉದ್ದೇಶ. ಅವ್ರು ದಿನ ಮಾಡ್ತಾ ಇದ್ರಂತೆ. ಸೊ ಆ ಕೆಲಸ ಅವ್ರನ್ನ ಜೀವ ಪಡೆದಿದೆ. ಓಕೆ, ಒಂದು ಕಡೆ ಸಮರ್ಥನೆ ಇರಬಹುದು, ಮಳೆ ಬಂದಿರಬಹುದು, ಕರೆಂಟ್ ಏನೋ ಆಗಿರ್ಬೋದು. ಮಳೆ ಬರೋಕ್ಕೂ ಮುಂಚೆ ಎಲ್ಲಿ ಹೋಗಿದ್ರಿ ಅಂತ ನಾವು ಕೇಳೋ ಒಂದು ಪ್ರಶ್ನೆ, ವಿದ್ಯುತ್ವಾಣಿಯಿಂದ ಕೇಳಿದ್ರು ಪ್ರಶ್ನೆ ಏನಂದರೆ, ನೀವು ಮಳೆ ಬಂದೇನೋ ಆಗಿದೆ, ವೈರಿಂಗ್ ಆಗಿದೆ ಅನ್ನೋದನ್ನು ಹೇಳ್ಬೋದು, ನೀವು ಸಮರ್ಥನೆ ಕೊಡ್ಬೋದು. ಬಟ್ ಮಳೆ ಬರೋವರೆಗೂ ಏನು ಮಾಡ್ತಾಯಿದ್ರಿ? ಮಳೆ ಬರೋಕ್ಕೂ ಮುಂಚೆ ಒಂದು ಅಲರ್ಟ್ ಇರಬೇಕಲ್ವಾ? ಓಕೆ, ಮಳೆ ಶುರು ಆಗ್ತಾ ಇದೆ, ಇನ್ನು ಅಲರ್ಟ್ ಆಗಬೇಕು, ನಾವು ಸ್ವಿಚ್ಗಳನ್ನು ಚೇಂಜ್ ಮಾಡಬೇಕು, ಇಲ್ಲಿ ಸರ್ಕ್ಯೂಟ್ ಆಗ್ತಿದೆ, ಇಲ್ಲಿ ವೈರ್ ಜೋತ್ ಬಿದ್ದಿದೆ, ಇದನ್ನು ಸರಿ ಮಾಡಬೇಕು ಅನ್ನೋದು ಬೆಸ್ಕಾಂನ ಕರ್ತವ್ಯ. ಅದನ್ನು ಮಾಡೋಕ್ಕೆ ನಿಮ್ಮಲ್ಲಿ ಕೂರಿಸಿರೋದು ಅಲ್ವಾ? ಅದಕ್ಕೊಂದಷ್ಟು ಮಾನದಂಡಗಳನ್ನ ಇಟ್ಟು, ಒಂದಷ್ಟು ಟ್ರೈನಿಂಗ್ ಕೊಟ್ಟು, ಒಂದಷ್ಟು ಬುದ್ಧಿ ಮಾತುಗಳನ್ನು ಹೇಳಿ ನೀವೇನು ಮಾಡಬೇಕು ಅನ್ನೋದನ್ನೊಂದು ಒಂದು ಬೈಲವನ್ನು ಕೊಟ್ಟು ಕೆಲಸ ಮಾಡೋದಕ್ಕೆ ಬಿಡ್ತಾರೆ ನಿಮ್ಮನ್ನ ಅಲ್ವಾ ಬೆಸ್ಕಾಂ ಅಧಿಕಾರಿಗಳಿಗೆ. ಸೊ ಅವ್ರು ಅದನ್ನು ಮಾಡಲೇಬೇಕು. ಅದನ್ನು ಮಾಡದೆ ಮತ್ತೆ ನೀವೇನು ಹೊಟ್ಟೆ ತುಂಬಿಸ್ಕೊಂಡು ದುಡ್ಡು ಕಿತ್ಕೊಂಡು ಲಂಚ ಕಿತ್ಕೊಂಡು ಓಡಾಡಕ್ಕೆ ಬಿಟ್ಟಿರ್ತಾರೆ ನಿಮ್ಮನ್ನ? ಇಲ್ಲ ಅಲ್ವಾ? ಅದು ಮಾಡಬೇಕು. ಸೊ ಆ ಒಂದು ಕಾರಣಕ್ಕೆ
ಇವತ್ತಿನ ಗುಬ್ಬಿ ಗ್ರಾಮಸ್ಥರು ಪ್ರೊಟೆಸ್ಟ್ ಮಾಡಿದ್ದಾರೆ. ಆ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿದ್ರೆ, ಆ ಸಾವಿಗೆ ಲೋಕೇಶ್ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಂತ ಹೇಳಿದ್ರೆ ದಯವಿಟ್ಟು ಆ DP ಸ್ವಿಚ್ಚನ್ನು ರೆಡಿ ಮಾಡಿಸಿ, ಮುಖ್ಯಮಂತ್ರಿಗಳು ಕೂಡ ಗಮನ ಹರಿಸಿ ಅನ್ನೋದನ್ನು ಗುಬ್ಬಿ ಗ್ರಾಮಸ್ಥರು ಹೇಳಿರುವಂಥ ತುಮಕೂರಿನ ಗುಬ್ಬಿ ಗ್ರಾಮಸ್ಥರು. ಇದಿಷ್ಟು ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ವಿದ್ಯುತ್ ವಾಣಿ. ಥ್ಯಾಂಕ್ ಯು.